ನಮಸ್ಕಾರ ವೀಕ್ಷಕರೇ, ವಾಹನಗಳ ಮಾರಾಟ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ನಿಮ್ಮ ಯಾವುದೇ ರೀತಿ ವಾಹನ ಮಾರಾಟಕ್ಕೆ ಇದ್ದಲ್ಲಿ ನಮಗೆ ಅದರ ಫೋಟೋಸ್ ಮತ್ತು ಡೀಟೇಲ್ಸನ್ನು ಕಳಿಸ್ಕೊಡಿ. ಕಳಿಸಿದ ತಕ್ಷಣ ನಾವೇ ನಿಮಗೆ ಕರೆ ಮಾಡಿ ನೇರ ಮಾರಾಟ ಮಾಡಿಕೊಡುತ್ತೇವೆ. ಯಾವುದೇ ಡೀಲರ್ಶಿಪ್ ಇಲ್ಲದೆ ನೇರ ಮಾರಾಟ ಮಾಡಿಕೊಡುತ್ತೇವೆ. ಇನ್ನು ಇಂಥ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ಈ ಗಾಡಿ ಓನರ್ ಏನು ಹೇಳಿದ್ರು ಅಂತ ಕೇಳ್ಕೊಂಡು ಬರೋಣ. ಹಲೋ ಹೇಳಿ ಸರ್. ಅಣ್ಣ, ನಾವು ವಾಹನಗಳ ಮಾರಾಟ ಯೂಟ್ಯೂಬ್ ಚಾನಲ್ ಮಾತಾಡೋದ್ರಿ. ಹಾಂ ಸರ್. ಇದು ಗಾಡಿ ಕಳಿಸಿ ಕೊಡೋದ್ರ ವಾಟ್ಸಪ್ ನಂಬರ್ಗೆ ಜಿಟು. ಹೌದು ಸರ್. ಮಾಡಲ್ ಏನೈತೆ ನಾ ಗಾಡಿದು? ಸರ್ ಇದು ಮಾಡಲ್ ಬಂದ್ಬಿಟ್ಟು 2020 ಮಾಡಲ್ ಐತೆ ಸರ್. 2020 ಐತಾ? ಹಾಂ ಸರ್. ಓಕೆ. ರೋಡ್ ಟ್ಯಾಕ್ಸ್, ಇನ್ಸೂರೆನ್ಸ್, ಎಫ್ ಸಿ ಎಲ್ಲ ರನ್ನಿಂಗ್ ಐತಲ್ಲ ನನ್ನ ಗಾಡಿದು? ಎಲ್ಲ ಫ್ರೆಶ್ ಇದೆ ಸರ್. ಏನು ತೊಂದರೆ ಇಲ್ಲಲ್ಲ ಅಣ್ಣ? ಏನು ತೊಂದರೆ ಇಲ್ಲ. ಎಷ್ಟನೇ ಓನರ್ ಐತೆ ಗಾಡಿ ಅಣ್ಣ ಇವಾಗದು? ಏನು ಸರ್? ಎಷ್ಟನೇ ಓನರಲ್ಲಿ ಐತೆ? ಎಷ್ಟನೇ ಓನರ್ ಇರ್ತಾವೆ ಗಾಡಿಗೆ? ಸರ್ ಇದು ನಾವು ತಗೊಂಡಿದ್ದು ಸೆಕೆಂಡ್ ಓನರ್ ಆಗಿ ಸರ್. ಇದನ್ನ ನಾವಿನ್ನ ನಮ್ಮ ಹೆಸರಲ್ಲೇ ಮಾಡ್ಕೊಂಡಿಲ್ಲ. ಇವಾಗ ನೆಕ್ಸ್ಟ್ ಯಾರು ತಗೊಂತಾರೋ ಅವ್ರು ಸೆಕೆಂಡ್ ಓನರ್ ಆಗ್ತಾರೆ ನೋಡಿ. ಪ್ರೆಸೆಂಟು ಸೆಕೆಂಡ್ ಓನರಲ್ಲಿ ಐತೆ, ಬಟ್ ನೀವು ತೊಗೊಂಡಿರ ನಿಮ್ಮ ಹೆಸರು ಮಾಡ್ಕೊಂಡಿಲ್ಲ? ಇಲ್ಲ ನಮ್ಮ ಹೆಸರಲ್ಲೇ ಮಾಡ್ಕೊಂಡಿಲ್ಲ. ಕೊಡೋದಂತಂದು ಇದು ಮಾಡಿದ್ವಲ್ಲ, ಅದಕ್ಕೆ ನಮ್ಮ ಹೆಸರಲ್ಲೇ ಮಾಡಿಸ್ಕೊಂಡಿಲ್ಲ. ಓಕೆ. ಅವರು ಟ್ಯೂಬ್ ಫಾರ್ ಮೇಲೆ ಸೈನ್ ಅದು ಅಥವಾ ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಾರಲ್ಲ ನಿಮಗೆ? ಎಲ್ಲ ಕೊಟ್ಟಿದ್ದಾರೆ. ಇದು ನಮ್ಮ ಹೆಸರಲ್ಲಿ ಅಷ್ಟೇ ನಾವು ಮಾಡಿಸ್ಕೊಂಡಿಲ್ಲ. ಇವಾಗ ನೆಕ್ಸ್ಟ್ ಯಾರು ತಗೊಂತಾರೋ ಅವ್ರ ಹೆಸರಲ್ಲೇ ಮಾಡಿಸ್ಕೊಂಡು ಅವ್ರು ಸೆಕೆಂಡ್ ಓನರ್ ಆಗ್ತಾರೆ. ಓಕೆ. ಅದು ಟ್ಯೂಬ್ ಫಾರ್ ಮೇಲೆ ಸೈ ತೊಗೊಂಡಿರಲ್ಲ ಒಟ್ಟು? ಹಾಂ ತಗೊಂಡೆ. ಓಕೆ. ಇನ್ಸೂರೆನ್ಸ್ ರನ್ನಿಂಗ್ ಐತೆ ನನ್ನ ಗಾಡಿ ಇವಾಗ ಪ್ರೆಸೆಂಟ್ ಇದು? ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಫ್ರೆಶ್ ಇದೆ. ಓಕೆ. ಲೋನ್ ಐತೆ ನನ್ನ ಗಾಡಿ ಮೇಲೆ? ಲೋನ್ ಏನಿಲ್ಲ ಸರ್. ಏನಿಲ್ಲ, ಕ್ಲಿಯರ್ ಅಮೌಂಟ್. ಎಲ್ಲ ಏನು ಸಿಗುತ್ತಲ್ಲ? ಹಾಂ. ಓಕೆ. ಟೈರ್ 4 ಹೊಸವ ಇವು? ಹಿಂದ್ಗಡೆ ಹೊಸದೈತಿ, ಮುಂದೊಂದು 70% ಐತೆ ಸರ್. ಒಂದು ಸ್ಟೆಪ್ನಿ ಇದೆ, ಸ್ಟೆಪ್ 30% ಇದೆ. ಸ್ಟೆಪ್ನ 30% ಆಯ್ತಾ? ಹಾಂ. ಇವಾಗ ಫೋಟೋ ಹೆಂಗೆ ಬಿಟ್ರೆ ಹೆಂಗೆ ಐತಲ್ಲ ಗಾಡಿ? ಏನೋ ಡ್ಯಾಮೇಜ್ ಅದೇನಿಲ್ಲ? ಡ್ಯಾಮೇಜ್ ಅದೇನಿಲ್ಲ. ಫೋಟೋ ಏನು ಹಾಕಿದೀನಿ ಅದೇ ಐತೆ ಸರ್. ಹಂಗೆ ಐತಲ್ಲ? ಈಗ ಹುಡ್ಡು ಅದೆಲ್ಲ ಹೆಂಗೆ ಐತೆ ಇವಾಗ ಪ್ರೆಸೆಂಟು? ಉಡ್ಡು ಅದೆಲ್ಲ ಹಿಂಗೆ ಐತಿ. BS4 ಗಾಡಿ ಬಂದ್ಬಿಟ್ಟು BS4 ಹಿಂದ್ಗಡೆ ಇದು 7.5 ಫೂಟ್. ಯಾವುದು ಇದು? ಇದನ್ನು ಹಾಂ, ಹಿಂದ್ಗಡೆ ತೊಟ್ಟಿ. ಹಾಂ ಇದನ್ನು. ಓಕೆ. ಟ್ರೈಲಿ ಹಿಂದ್ಗಡೆ 7.5 ಫೂಟ್ ಐತಿ. 7 ಫುಟ್ ಐತಾ? ಹಾಂ. ಓಕೆ. BS4 ಏನದು? BS4 ಗಾಡಿ. ಓಕೆ. ಮೈಲೇಜ್ ಎಷ್ಟು ಕೊಡ್ತೇನೆ ಇದು? ಮೈಲೇಜ್ ಇದು 26 ಕೊಡುತ್ತೆ ಸರ್. 26 ಕೊಡುತ್ತಾ? ಹಾಂ. ಓಕೆ. ಗಾಡಿ ತೊಂದರೆ ಏನಿಲ್ಲ ಅಣ್ಣ? ಗಾಡೀಲಿ ಏನು ತೊಂದರೆ ಇಲ್ಲ ರೀ. ಇವಾಗ ಗಾಡಿ ಪ್ರೆಸೆಂಟ್ ಎಲ್ಲಿ ಇರೋದಾನೆ? ಅವರಲ್ಲಿ ಇದು ಗಾಡಿ ಗದಗ ಜಿಲ್ಲಾ ರೋಣ ತಾಲೂಕು, ರೋಣದಲ್ಲಿ ಐತೆ ರೀ. ಪ್ರಾಪರ್ ಪ್ರಾಪರ್ ರೋಣ, ಗದಗ ಜಿಲ್ಲಾ ಹತ್ರನಾ? ಗದಗ ಜಿಲ್ಲಾ? ಹಾಂ, ರೋಣ ತಾಲೂಕು. ಓಕೆ. ರೋಣ ತಾಲೂಕು, ಗದಗ ಜಿಲ್ಲಾ ರೋಣ ತಾಲೂಕಲ್ಲಿ ಇರೋದು ಗಾಡಿ ಇವಾಗ? ಹಾಂ. ಓಕೆ. ಗಾಡಿ ಪ್ರೈಸ್ ಏನು ಹೇಳ್ತೀರಾ? ಗಾಡಿ ಪ್ರೈಸ್ ಬಂದ್ಬಿಟ್ಟು 360 ಹೇಳ್ತಾ ಇದೆ ಸರ್. 3,60,000 ಹೇಳ್ತಿದ್ದೀರಾ? ಹಾಂ. ಇಲ್ಲಿ ಬಂದು ಗಾಡಿ ಬಂದು ನೋಡ್ಕೊಂಡು ಅವರು ಇಷ್ಟ ಆದ್ಮೇಲೆ ಮತ್ತೆ ಹೆಚ್ಚು ಕಡಿಮೆ ಆಗುತ್ತೆ, ಅಷ್ಟೇ ಅಂತ ಏನಿಲ್ಲ, ಹೆಚ್ಚು ಕಡಿಮೆ ಆಗುತ್ತೆ. ಓಕೆ. 2020 ಮಾಡಲು? ಅಷ್ಟೇ ಹೇಳ್ತಾರೆ. ಹಾಂ. 2020 ಮಾಡಲು 3,60,000 ಹೇಳ್ತಿದ್ದೀರಾ? ಹಾಂ. ಓಕೆ. ಇದು ಗಾಡಿ ಮೇಲೆ ಕೇಸ್ ಅದೇನು ಫೈಲ್ ಆಗಿಲ್ಲಲ್ಲ? ಏನೇನು ಗಾಡಿ ಮೇಲೆ ಕೇಸ್ ಅದೇನು ಫೈಲ್ ಆಗಿಲ್ಲ? ಏನಿಲ್ಲ. ಓಕೆ ಸರ್, ನಾನು ಯೂಟ್ಯೂಬ್ ಹಾಕಿರ್ತೀನಿ, ಹಾಂ. ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರಾ? ಹಾಂ. ನಮ್ಮ ವಾಹನಗಳ ಮಾರಾಟ ಯೂಟ್ಯೂಬ್ ಚಾನಲ್ ಯಾರು ಬಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಸ್ಕೊಡಿ. ಮಾಡ್ಕೊಡ್ತೀವಿ. ಇಷ್ಟ ಅಂತೇನಿಲ್ಲ, ಹೇಳಿದೇವ ಬಂದು ನೋಡ್ಕೊಂಡು ಗಾಡಿ ಇಷ್ಟ ಆಗ್ತಂದ್ರೆ ಅವ್ರಿಗೆ ಹೆಚ್ಚು ಕಡಿಮೆ ಮಾಡ್ತೇವೆ. ಓಕೆ. ಇದು ಏನಕ್ಕೆ ಯೂಸ್ ಮಾಡ್ತಿದ್ದೀರಾ ಇವಾಗ? ಬಾಡಿಗೆಗ? ಬಾಡಿಗೆಗೆ ಅಂತ ಒಂದು ತಗೊಂಬಂದಿ, ನಮ್ಮ ಕಡೆ ನಡೀತಾ ಇಲ್ಲ ಅದು. ಹೌದಾ? ಸುಮ್ಮನೆ ನಿಂದಿಸ್ಕೊಂಡ್ಬಿಟ್ಟು ಏನ್ ಮಾಡೋಣ, ಕೊಟ್ಬಿಡೋಣ ಅಂತ, ಮತ್ತೆ ಬೇರೆದು ಏನಾರ ನೋಡ್ಕೊಳ್ಳೋಣ ಅಂತ ಒಂದು ಅದಕ್ಕೆ ಕೊಡ್ತಾ ಇರೋದು. ಹೌದಾ? ಗಾಡಿ ಕಂಡೀಷನ್ ಹೆಂಗೈತಿ? ಚಲೋ ಐತಲ್ಲ ಗಾಡಿದು? ಗಾಡಿ ಕಂಡೀಷನ್ ಎಲ್ಲ ಚೆನ್ನಾಗಿದೆ. ಓಕೆ. 20 ಮಾಡಲ್ ಅಂತಂದ್ರೆ ಇರುತ್ತೆ ಬಿಡಿ, ಆದ್ರೆ ಹೆಂಗೆ ಸ್ವಲ್ಪ ಇವರು ಸ್ವಲ್ಪ ಜಾಸ್ತಿ ರಫ್ ಯೂಸ್ ಮಾಡಿದ್ರೆ ಅಂದ್ರೆ ಸ್ವಲ್ಪ ಗಾಡಿ ಇದನ್ನ ಆಗೋದಿರುತ್ತೆ. ಹಾಂ. ಓಕೆ ಸರ್, ನಾನು ಹಾಕಿರ್ತೀನಿ, ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರಾ? ಹಾಂ. ಬಂದ್ರೆ ಹೆಚ್ಚು ಕಡಿಮೆ ಮಾಡಿಸ್ಕೊಡಿ, ಸೇಲ್ ಆಗುತ್ತೆ. ಹಾಂ. ಓಕೆ. ಓಕೆ ಅಣ್ಣ. ಓಕೆ. ಹಾಂ.